ಇನ್ವರ್ಸ್ ಟ್ರಿಗ್ನೋಮೆಟ್ರಿಗೆ ನಿಮ್ಗೆ ಏನು ನಾನು ಪ್ರಾಪರ್ಟೀಸು ಮತ್ತು ಫಾರ್ಮುಲಾ ಲಿಸ್ಟ್ ಕೊಟ್ಟಿದ್ದೀನಿ, ಆ ಲಿಸ್ಟನ್ನ ನೀವು ರೆಫರ್ ಮಾಡಿ, ಅದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಇನ್ ಡೆಪ್ತಲ್ಲಿ ಹೋದಾಗ ಇವಿ ಡಿಫಿಕಲ್ಟ್ ಅನ್ಸುತ್ತೆ, ಡೊಮೈನು ರೇಂಜು ಅದೆಲ್ಲ ನೋಡೋದಕ್ಕೆ ಹೋದರೆ. ಜಸ್ಟ್ ನಿಮಗೆ ಕೇಳೋದು ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಲಿ ಬೇಸಿಕ್ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾನೆ. ಜಸ್ಟ್ ನಾನು ಇವತ್ತಿನ ಕ್ಲಾಸಲ್ಲಿ ಆ ಬೇಸಿಕ್ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ದೇ ಆರ್ ಗಿವನ್ ದ ವ್ಯಾಲ್ಯೂ ಆಫ್ ಕೊಸಿಕ್ಯಾಂಟ್ ಇನ್ವರ್ಸ್ 2 is ಅಂತ ಕೇಳಿದ್ದಾನೆ. ಫಸ್ಟ್ ನಾನು ಆ ಏನು ಕೊಟ್ಟಿದ್ದಾನೆ ವ್ಯಾಲ್ಯೂನ ಈಕ್ವಲ್ ಟು y ಅಂತ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ದಟ್ ಒನ್ ಆಸ್ y. ಸೊ ಈ ಕೊಸಿಕ್ಯಾಂಟ್ ಇನ್ವರ್ಸ್ ಏನಿದೆ ಅದನ್ನ ಈ ಸೈಡ್ ತಗೊಂಡ್ಬಂದ್ರೆ ಏನಾಗುತ್ತೆ, ಅದು ಕೊಸಿಕ್ಯಾಂಟ್ y ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಕೊಸಿಕ್ಯಾಂಟ್ y ಇಸ್ ಈಕ್ವಲ್ ಟು 2. ಸೊ ನಮಗೆ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಗೊತ್ತು. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಲಿ ನೀವು ಪ್ರಾಬ್ಲಮ್ ಮಾಡುವಾಗ ಮಸ್ಟ್ ಅಂಡ್ ಶುಡ್ ನಿಮಗೆ ಪ್ರಾಪರ್ ಆಗಿ ಈ ಟ್ರಿಗ್ನೋಮೆಟ್ರಿ ಟೇಬಲ್ ಏನಿದೆ, ರೇಷಿಯೋದೆಲ್ಲ ಇದೆಯಲ್ಲ, ಆ ಟೇಬಲ್ ಗೊತ್ತಿರಬೇಕು. ಸೈನ್ 30ಗೆ ಏನು ಬರುತ್ತೆ, ಸೈನ್ 60ಗೆ ಏನು ಬರುತ್ತೆ, ಕಾಸ್ 60ಗೆ ಏನು ಬರುತ್ತೆ, ಅದಷ್ಟು ನೀಟಾಗಿ ಗೊತ್ತಿರಬೇಕು ನಿಮಗೆ. ಕೊಸಿಕ್ಯಾಂಟ್ y ಇಸ್ ಈಕ್ವಲ್ ಟು 2. ಕೊಸಿಕ್ಯಾಂಟ್ ಯಾವ ವ್ಯಾಲ್ಯೂಗೆ ನಿಮಗೆ 2 ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಕೊಸಿಕ್ಯಾಂಟ್ ಯಾವ ವ್ಯಾಲ್ಯೂಗೆ 2 ಬರುತ್ತೆ. ಸೊ ಆ ಟೇಬಲ್ ಅನ್ನ ನೀವು ರೆಫರ್ ಮಾಡಿದಾಗ 2 ಎಲ್ಲಿಗೆ ಬರುತ್ತೆ, ಕೊಸಿಕ್ಯಾಂಟ್ π/6 ಇದ್ರೆ ಯು ಆರ್ ಗೆಟಿಂಗ್ 2 ಅಲ್ವಾ. 2 ಅಂದ್ರೆ ಕೊಸಿಕ್ಯಾಂಟ್ π/6. ನೌ ಕೊಸಿಕ್ಯಾಂಟ್ y ಇಸ್ ಈಕ್ವಲ್ ಟು cosecant π/6. Cosecant get cancel. What is the remaining thing here? Y is equal to π/6. That's it. ಇಷ್ಟು ಸಿಂಪಲ್ ಆಗಿ ಕ್ವೆಶ್ಚನ್ಸ್ ಇರುತ್ತೆ. ಓಕೆ, ಯಾ. ನೆಕ್ಸ್ಟ್ ಅದೇ ರೀತಿ ಸಿಮಿಲರ್ ಆಗಿರೋ ಇನ್ನೊಂದು ಕ್ವೆಶ್ಚನ್ ಅನ್ನು ನೋಡೋಣ. ಕೊಸಿಕ್ಯಾಂಟ್ ಇನ್ವರ್ಸ್ 2/√3 ಅಂತ ಇದೆ. ಸೊ ಇದನ್ನ ಈಕ್ವಲ್ ಟು y ಅಂತ ಕನ್ಸಿಡರ್ ಮಾಡೋಣ. ಇನ್ವರ್ಸ್ ಫಂಕ್ಷನ್ ಏನಿದೆ ಅದನ್ನ ಈ ಸೈಡ್ ಸೆಂಡ್ ಮಾಡಿದಾಗ ವಾಟ್ ವಿ ಆರ್ ಗೆಟಿಂಗ್ ಹಿಯರ್, ಕೊಸಿಕ್ಯಾಂಟ್ y ಇಸ್ ಈಕ್ವಲ್ ಟು 2/√3. ನಾನು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಳಿದಾಗೆ 2 ಕೊಸಿಕ್ಯಾಂಟ್ ಯಾವ ವ್ಯಾಲ್ಯೂಗೆ ಬರುತ್ತೆ. ಯಾಕೆ ಕೊಸಿಕ್ಯಾಂಟ್ಗೆ ಬೇಕಂತಂದ್ರೆ ನಾವು ಎರಡು ಸೈಡ್ ಅಲ್ಲೂ ಕೊಸಿಕ್ಯಾಂಟ್ ನ ಕ್ಯಾನ್ಸಲ್ ಮಾಡಬೇಕು. ಸೊ ಆಲ್ವೇಸ್ ನಮ್ಗೆ ಇಲ್ಲಿ ಕೊಸಿಕ್ಯಾಂಟ್ ಇನ್ವರ್ಸ್ ಕೊಟ್ಟಿದ್ದಾನೆ ಅಂದ್ರೆ ಯಾವ ಕೊಸಿಕ್ಯಾಂಟ್ಗೆ ಈ ವ್ಯಾಲ್ಯೂ ಬರುತ್ತೆ. ಸಪೋಸ್ ದೇ ಆರ್ ಗಿವನ್ ಸೈನ್ ಇನ್ವರ್ಸ್ ಅಂತ ಕೊಟ್ಟಿರ್ತಾನೆ ಅನ್ಕೊಳ್ಳಿ, ಆಗ ಸೈನ್ ಯಾವ ವ್ಯಾಲ್ಯೂ ಇದು 2/√3 ಬರುತ್ತೆ ಅಂತ ನೋಡ್ಬೇಕು. ಬಟ್ ಇಲ್ಲಿ ನಮ್ಗೆ ಕೊಸಿಕ್ಯಾಂಟ್ ಇನ್ವರ್ಸ್ ಕೊಟ್ಟಿರೋದ್ರಿಂದ ಯಾವ ಕೊಸಿಕ್ಯಾಂಟ್ ವ್ಯಾಲ್ಯೂಗೆ 2/√3 ಬರುತ್ತೆ ಅಂತ ನೋಡ್ಬೇಕು. ಯಾವ್ದಕ್ಕೆ ಬರುತ್ತೆ 2/√3? ಕೊಸಿಕ್ಯಾಂಟ್ ಈಕ್ವಲ್ ಟು ಕೊಸಿಕ್ಯಾಂಟ್ π/3 ಗೆ ವಿ ಆರ್ ಗೆಟಿಂಗ್ 2/√3. ನೌ ಕೊಸಿಕ್ಯಾಂಟ್ y is equal to cosecant π/3. Cosecant get cancel. What's the remaining thing here? Y is equal to π/3. Okay, same procedure ಇಲ್ಲಿಗೂ ಅಪ್ಲೈ ಮಾಡೋಣ ನಾವು. is equal to y ಅಂತ ಕನ್ಸಿಡರ್ ಮಾಡೋಣ. ಕೊಸಿಕ್ಯಾಂಟ್ ಇನ್ವರ್ಸ್ ನ ಆ ಸೈಡ್ ಸೆಂಡ್ ಮಾಡೋಣ. ರಿಮೈನಿಂಗ್ ಏನಾಗುತ್ತೆ, ಕೊಸಿಕ್ಯಾಂಟ್ y is equal to -2 ಬರುತ್ತೆ. 2 ಯಾವ್ದಕ್ಕೆ ಬರುತ್ತೆ, ಮೈನಸ್ ಬಿಟ್ಬಿಡಿ, ಯು ಕೀಪ್ ದಟ್ ಮೈನಸ್ ಆಸ್ ಇಟ್ ಈಸ್. ಬಟ್ 2 ಎಲ್ಲಿಗೆ ಬರುತ್ತೆ ಅಂತ ಹೇಳಿದೀನಿ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. ಕೊಸಿಕ್ಯಾಂಟ್ π/6 ಗೆ 2 ಬರುತ್ತೆ ಅಂತ ಗೊತ್ತು. ಕೊಸಿಕ್ಯಾಂಟ್ π/6 ಕೊಸಿಕ್ಯಾಂಟ್ y. ಓಕೆ, ಇಲ್ಲಿ ಕೊಸಿಕ್ಯಾಂಟ್ ಗೆಟ್ ಕ್ಯಾನ್ಸಲ್. ವಾಟ್ ಇಸ್ ದ ರಿಮೈನಿಂಗ್ ಥಿಂಗ್, y is equal to -π/6. ಮ್ಯಾಮ್ ಈ ತರ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತಂದ್ರು. ಅದಕ್ಕೆ ಒಂದು ಕಂಡೀಷನ್ ಏನಂತಂದ್ರೆ, ಸೊ ಈ ಕೊಸಿಕ್ಯಾಂಟ್ y ನ ಹಾಗೆ ಬರ್ಕೊಡಿ, ಇಲ್ಲಿ ಕ್ಯಾನ್ಸಲೇ ಮಾಡೋದು ಬೇಡ. ನಮ್ಗೆ ಆಲ್ರೆಡಿ ಗೊತ್ತಿದೆ ಕೊಸಿಕ್ಯಾಂಟ್ -θ is equal to -ಕೊಸಿಕ್ಯಾಂಟ್ θ, ರೈಟ್? ಈ ರೂಲ್ ಗೊತ್ತಿದೆ ನಮಗೆ. ಕೊಸಿಕ್ಯಾಂಟ್ -θ equal to -ಕೊಸಿಕ್ಯಾಂಟ್ θ. ಸೊ -ಕೊಸಿಕ್ಯಾಂಟ್ π/6 ನ can I write ಕೊಸಿಕ್ಯಾಂಟ್ -π/6, right? ಕೊಸಿಕ್ಯಾಂಟ್ -π/6. Here ಕೊಸಿಕ್ಯಾಂಟ್ get cancel. What is the remaining thing? Y is equal to -π/6. ಈ ರೀತಿ ಸಿಂಪಲ್ ಕ್ವೆಶ್ಚನ್ಸ್ ಅನ್ನ ನಿಮಗೆ ಕೇಳೋ ಚಾನ್ಸಸ್ ಇದೆ. ಅಂಡ್ ಒನ್ ಸೆಕೆಂಡ್, ಸಮ್ ಪ್ರಾಪರ್ಟೀಸ್ ಅಂತ ನಾನು ನಿಮಗೆ ಏನು ಏನು ಡಾಕ್ಯುಮೆಂಟ್ಸ್ ಅನ್ನ ಕಳಿಸಿದ್ದೀನಿ, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇದೆ. ಸೊ ಆ ಪ್ರಾಪರ್ಟೀಸ್ ಅನ್ನು ಕೂಡ ಕ್ವೆಶ್ಚನ್ ಆಗಿ ಕೇಳ್ತಾನೆ. ನೀವು ಅಬ್ಸರ್ವ್ ಮಾಡಿ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ, ಅದರಲ್ಲಿ ಸೈನ್ ಇನ್ವರ್ಸ್ x ಪ್ಲಸ್ ಕಾಸ್ ಇನ್ವರ್ಸ್ x is equal to π/2 ಅಂತ ಇದೆ. 3 ಪ್ರಾಪರ್ಟಿ ಬರುತ್ತೆ. ಆ ಪ್ರಾಪರ್ಟಿ ಈ ತರ ಕೇಳಿರ್ತಾನೆ. ಒಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿದಾನೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ x ಪ್ಲಸ್ ಕಾಸ್ ಇನ್ವರ್ಸ್ x ಅಂತ ಕೇಳಿದಾನೆ. ಇದನ್ನ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ. π ಆಗುತ್ತಾ, 0 ಆಗುತ್ತಾ, π/2 ಆಗುತ್ತಾ, -1 ಆಗುತ್ತಾ. ಸೊ ಆ ಪ್ರಾಪರ್ಟಿ ಗೊತ್ತಿದ್ರೆ ಸಾಕು, ನೀವು ಡೈರೆಕ್ಟ್ ಆಗಿ ಅದಕ್ಕೆ ಏನಂತ ಬರಿಬಹುದು, π/2 ಅಂತ ಡೈರೆಕ್ಟ್ ಆಗಿ ಬರಿಬಹುದು.
ಸಪೋಸ್ ಇದೇ ಇದಕ್ಕೆ ಸೈನ್ ಇನ್ವರ್ಸ್ 2 ಪ್ಲಸ್ ಕಾಸ್ ಇನ್ವರ್ಸ್ ಈಗ ಹಾಫ್ ಅಂತ ತಗೊಳ್ಳಿ ಆಯ್ತು 1/2 ಅಂತ ಕೊಟ್ಟಿರ್ತಾನೆ ಅನ್ಕೊಳ್ಳಿ. ಸೊ ಡೈರೆಕ್ಟ್ ಆಗಿ ಏನು ನಾವು ಟ್ರಿಗ್ನೋಮೆಟ್ರಿ ನೋಡಿದೀವಲ್ವಾ, sin square theta plus cos square theta is equal to 1. ಸೇಮ್ ಥಿಂಗ್ sin inverse x plus cos inverse x equal to pi/2. ಸೊ ಇದನ್ನ ಕೇಳಿದಾಗ್ಲೂ ಅಷ್ಟೇ, ಇಲ್ಲೂ x ವ್ಯಾಲ್ಯೂ ಸೇಮ್ ಇದೆ, ಇಲ್ಲೂ x ವ್ಯಾಲ್ಯೂ ಸೇಮ್ ಇದ್ದಾಗ ಡೈರೆಕ್ಟ್ ಆಗಿ ವಿ ಕ್ಯಾನ್ ರೈಟ್ ದಟ್ ಒನ್ ಆಸ್ pi/2. ಈ ರೀತಿ ಕ್ವೆಶನ್ಸ್ ಅನ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೂಡ ಕೇಳಿದ್ದಾರೆ. ಓಕೆ, ಯಾ ನೆಕ್ಸ್ಟ್ -√2 ನ ನೋಡೋಣ. -√2 is same procedure, cosecant inverse -√2, cosecant inverse -√2 is equal to y ಅಂತ ಕನ್ಸಿಡರ್ ಮಾಡಿ ಈ cosecant inverse ನ ಆ ಕಡೆ ಕಳಿಸಿ. ಬಟ್ ಅದನ್ನೇ ನಾನು ಫಸ್ಟ್ ಬರ್ಕೊಳ್ತೀನಿ ಇಲ್ಲಿ. cosecant y is equal to -√2. ಯಾ ಹಿಯರ್ √2 ನಿಮಗೆ cosecant ಅಲ್ಲಿ ಯಾವಾಗ ಬರುತ್ತೆ ಅಂತ ನೋಡಬೇಕು. ಸೊ ಮೈನಸ್ cosecant pi/4 ಗೆ ನಿಮಗೆ √2 ಬರುತ್ತೆ ಅಲ್ವಾ, ಮೈನಸ್ cosecant pi/4 √2 ಗೆ. ಸೊ ಮೈನಸ್ ನ ಒಳಗಡೆ ಕಳಿಸಿದ್ರೆ ಏನಾಗುತ್ತೆ, cosecant minus pi/4 is equal to what, cosecant y. So cosecant get cancelled, y is equal to minus pi/4. Y is equal to minus pi/4. This way we are solving this type of problems. Okay, yeah, note down. Okay, yeah, shall I go next one? Yeah, next one, cosecant inverse of 2 cos 2 pi/3 is 2 cos 2 pi/3 is. They are asking like this. Same previous problem ಅಲ್ಲಿ ಏನು ಮಾಡಿದ್ದೀರಾ ಅದೇ ಮಾಡೋಣ. cosecant inverse 2 cos 2 pi/3 is equal to what, y. ಯಾ ಫಸ್ಟ್ ನಾನು cosecant inverse ನ ಆ ಸೈಡ್ ಚೇಂಜ್ ಮಾಡ್ತೀನಿ, ಅದನ್ನೇ ಫಸ್ಟ್ ಬರ್ಕೊಳ್ತೀನಿ. cosecant y is equal to 2 cos 2 pi/3. 2 pi/3 ಅಂತ ಹೇಳಿದ್ರೆ ಏನ್ ವ್ಯಾಲ್ಯೂ ಬರುತ್ತೆ ಅಂತ ನೋಡ್ಬೇಕು. 2 pi/3 cos ಆಫ್ 2 pi/3 ವ್ಯಾಲ್ಯೂ ಏನು, 2 pi/3 ಅಂದ್ರೆ 2 into 180/3. 3 1s are 3, 6s are 18, 6 3s are 12, 120 degree. cos 120 degree ಇದು ವ್ಯಾಲ್ಯೂ ಏನು, -1/2. ನೀವು ಟ್ರಿಗ್ನೋಮೆಟ್ರಿ ಆಲ್ರೆಡಿ ಇದೆಲ್ಲ ಕಲ್ತಿರ್ತೀರಾ. cos 120 ವ್ಯಾಲ್ಯೂ ಏನಾಗುತ್ತೆ, -1/2. ಸೊ 2 into -1/2, 2 get cancelled. What is the remaining thing here, -1 is the remaining thing. Yeah, next cosecant y is equal to -1 ಅಂತ ಬಂದಿದೆ. ನನಗೆ ಈಗ cosecant ವ್ಯಾಲ್ಯೂ ಹೋಗ್ಬೇಕು, ಓನ್ಲಿ y ವ್ಯಾಲ್ಯೂ ಮಾತ್ರ ಉಳ್ಕೋಬೇಕು. ಹಾಗಾದ್ರೆ -1 cosecantಗೆ ಯಾವಾಗ ಬರುತ್ತೆ ಅಂತ ನೋಡ್ಬೇಕು. -1 ಬಿಟ್ಬಿಡಿ, ಮೈನಸ್ ಬಿಡಿ, ಹಾಗೆ ಬರ್ಕೊಳ್ಳಿ. 1 ಯಾವಾಗ ಬರುತ್ತೆ, cosecant pi/2. 1 ಯಾವಾಗ ಬರುತ್ತೆ, cosecant pi/2 ಗೆ ವ್ಯಾಲ್ಯೂ ಬರುತ್ತೆ. ಸೊ ಈಗ ಏನಾಯ್ತು, cosecant y is equal to cosecant minus pi/2. cosecant get cancelled. What is the remaining thing, y is equal to minus pi/2. Y is equal to minus pi/2. Yeah, this way we are solving this type of problem. ಸೇಮ್ ಅವನು ಏನು ಕೊಟ್ಟಿರ್ತಾನೆ ಅದನ್ನ y ಅಂತ ತಗೊಳ್ಳೋದು. ವ್ಯಾಲ್ಯೂಸ್ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಅಲ್ಲಿ ಯಾವ್ಯಾವಾಗ ಏನೇನು ವ್ಯಾಲ್ಯೂಸ್ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ಆರ್ ಗೆಟಿಂಗ್ ದ ಆನ್ಸರ್. ಓಕೆ, ಯಾ ನೆಕ್ಸ್ಟ್ ಒನ್, sin inverse of -√3/2 plus cosecant inverse of -2/√3. cosecant inverse of -2/√3. ಯಾ ಇಲ್ಲಿ ನನಗೆ ಸೈನ್ ವ್ಯಾಲ್ಯೂ ಗೊತ್ತು. ಸೊ ಈ ಮೈನಸ್ ನ ನಾನು ಔಟ್ ಸೈಡ್ ಅಲ್ಲಿ ಬರೀಬಹುದು. ಮೈನಸ್ sin inverse of √3/2. ಅಗೈನ್ cosecant ಅಲ್ಲೂ ಅಷ್ಟೇ ಅದನ್ನ ಹೊರಗಡೆ ಬರೀಬಹುದು. ಮೈನಸ್ cosecant ಇನ್ವರ್ಸ್ 2/√3 ಅಂತ ಬರೀಬಹುದು. ಯಾವ ಸೈನ್ ವ್ಯಾಲ್ಯೂ ನಮಗೆ √3/2 ಬರುತ್ತೆ ಅಂತ ನೀವು ಟ್ರಿಗ್ನೋಮೆಟ್ರಿಕ್ ಟೇಬಲ್ ಅನ್ನ ನೋಡ್ಬೇಕು. ಅದು ನೋಡ್ಬಿಟ್ಟು ಆನ್ಸರ್ ಹೇಳಿದ್ರೆ
ಮೈನಸ್ ಸೈನ್ ಇನ್ವರ್ಸ್ ಆಗೇ ಇರುತ್ತೆ. ಇನ್ ದ ಪ್ಲೇಸ್ ಆಫ್ √3/2 ವಿ ಆರ್ ರೈಟಿಂಗ್ ಸೈನ್ π/3 ಮೈನಸ್ ಕೊಸಿಕ್ಯಾಂಟ್ ಇನ್ವರ್ಸ್ ಆಗೇ ಇರುತ್ತೆ. ಇನ್ ದ ಪ್ಲೇಸ್ ಆಫ್ 2/√3 ಕೊಸಿಕ್ಯಾಂಟ್ಗೆ ಯಾವಾಗ ಈ ವ್ಯಾಲ್ಯೂ ಬರುತ್ತೆ, ಕೊಸಿಕ್ಯಾಂಟ್ π/3. ಸೊ ಇಲ್ಲಿ ಕೊಸಿಕ್ಯಾಂಟ್ ಇನ್ವರ್ಸ್ ಕೊಸಿಕ್ಯಾಂಟ್ ಗೆಟ್ ಕ್ಯಾನ್ಸಲ್, ಸೈನ್ ಇನ್ವರ್ಸ್ ಸೈನ್ ಗೆಟ್ ಕ್ಯಾನ್ಸಲ್. ವಾಟ್ ಇಸ್ ದ ರಿಮೈನಿಂಗ್ ಥಿಂಗ್? minus π/3 minus π/3. Now you add this one, you are getting minus 2π/3. Minus 2π/3. Answer is minus 2π/3. Okay? Yeah. Same thing. ಬರ್ದಾಯ್ತಾ? Yeah. Next problem ಅನ್ನು ನೋಡೋಣ. ಹೀಗೆ next problem. Secant inverse √2 plus 2 cosecant inverse minus √2. Secant inverse √2 plus 2 times of cosecant inverse minus √2. Yeah, secant inverse you should write that one as it is. Secant inverse, secant ಅಲ್ಲಿ √2 ಯಾವಾಗ ಬರುತ್ತೆ, secant π/4 ಇದ್ರೆ you are getting that one. Okay, 2 ಆಗೇ ಇದೆ, ಮೈನಸ್ ನ ಹೊರಗಡೆ ಬರೆದಾಗ ಏನಾಗುತ್ತೆ, -2 ಆಗುತ್ತೆ. You keep this cosecant inverse as it is. Cosecant inverse ಇರೋದ್ರಿಂದ cosecant ಯಾವ ವ್ಯಾಲ್ಯೂಗೆ √2 ಬರುತ್ತೆ, cosecant π/4 ಗೆ we are getting √2 value. Yeah, here secant inverse get cancelled, cosecant inverse cosecant get cancelled. What's the remaining thing here? π/4 minus 2π/4. What's the remaining thing? One time π/4 ಅಲ್ಲಿ 2 time ಹೋದಾಗ minus π/4 is the answer. Minus π/4. Yeah, note down. Finish? Yeah. Next one. Next question. Sine inverse of cos 2 cosecant inverse of -2. Yeah, see the brackets ಹೇಗೆ ಕೊಟ್ಟಿದ್ದಾರೆ ನೋಡಿ. ಒಂದೊಂದನ್ನು ನಾವು ನಿಧಾನಕ್ಕೆ ಸಿಂಪ್ಲಿಫೈ ಮಾಡ್ತಾ ಬಂದು ಆನ್ಸರ್ ಏನು ಬರುತ್ತೆ ಅಂತ ನೋಡಬೇಕು. ಯಾ, ಫಸ್ಟ್ ಒನ್ ಸೈನ್ ಇನ್ವರ್ಸ್ ಏನಿದೆ ಯು ಶುಡ್ ಕೀಪ್ ದಟ್ ಒನ್ ಆಸ್ ಇಟ್ ಈಸ್. ಸೈನ್ ಇನ್ವರ್ಸ್ ಆಗೇ ಬರೀತೀರಾ, ಕಾಸ್ ಆಗೇ ಇರುತ್ತೆ, ಫ್ಲವರ್ ಬ್ರಾಕೆಟ್ ಆಗೇ ಇರುತ್ತೆ, ಕೊಸಿಕ್ಯಾಂಟ್ ಇನ್ವರ್ಸ್ ಕೂಡ ಆಗೇ ಇರುತ್ತೆ. ಕೊಸಿಕ್ಯಾಂಟ್ ಯಾವ ವ್ಯಾಲ್ಯೂಗೆ -2 ಬರುತ್ತೆ ಅಂತ ಬರಿಬೇಕು. ಸೊ ಫಸ್ಟ್ ನಾನು -2 ನ ಹೊರಗಡೆ ಬರಿತೀನಿ. ಸೊ ಮೈನಸ್ ನ ಇಲ್ಲಿ ಹೊರಗಡೆ ಬರೆದಿದ್ದೀನಿ. ರಿಮೈನಿಂಗ್ 2 ಇದೆ. 2 ಕೊಸಿಕ್ಯಾಂಟ್ಗೆ ಯಾವಾಗ ನಿಮಗೆ ಯಾವ ವ್ಯಾಲ್ಯೂಗೆ ಕೊಸಿಕ್ಯಾಂಟ್ ಯಾವ ವ್ಯಾಲ್ಯೂಗೆ ನಿಮಗೆ 2 ಬರುತ್ತೆ ಅಂತ ನೋಡಬೇಕು. ಸೊ 2 ಯಾವ್ದಕ್ಕೆ ಬರುತ್ತೆ ನಿಮಗೆ, ಕೊಸಿಕ್ಯಾಂಟ್ π/6 ಗೆ 2 ಬರುತ್ತೆ ಅಲ್ವಾ, ಕೊಸಿಕ್ಯಾಂಟ್ π/6 ಗೆ. ಯಾ, ಇಲ್ಲಿ ಕೊಸಿಕ್ಯಾಂಟ್ ಇನ್ವರ್ಸ್ ಕೊಸಿಕ್ಯಾಂಟ್ ಗೆಟ್ ಕ್ಯಾನ್ಸಲ್. ವಾಟ್ಸ್ ದ ರಿಮೈನಿಂಗ್ ಥಿಂಗ್? ಯು ರೈಟ್ ಡೌನ್ ದಟ್ ಒನ್. ಸೈನ್ ಇನ್ವರ್ಸ್ ಕಾಸ್ -2 into π/6 into π/6. 2 ones 2 3s. ಸೊ ಸೈನ್ ಇನ್ವರ್ಸ್ ಆಗೇ ಇರುತ್ತೆ. ಇಲ್ಲಿ ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ವಿ ಆಲ್ರೆಡಿ ನೋ ದಟ್ ಒನ್. ಕಾಸ್ ಆಫ್ ಮೈನಸ್ ಥೀಟಾ ಈಕ್ವಲ್ ಟು ಕಾಸ್ ಥೀಟಾ, ಪಾಸಿಟಿವ್ ಟರ್ಮೇ ಆಗುತ್ತಲ್ವಾ. ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ಕಾಸ್ ಥೀಟಾನೇ ಆಗುತ್ತೆ. ಸೊ ವಾಟ್ ಇಸ್ ದ ರಿಮೈನಿಂಗ್ ಥಿಂಗ್ ಹಿಯರ್? ಕಾಸ್ ಆಫ್ π/3 ಉಳ್ಕೊಳ್ಳುತ್ತೆ. ಕಾಸ್ ಆಫ್ π/3. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ π/3 ವ್ಯಾಲ್ಯೂ? ಸೈನ್ ಇನ್ವರ್ಸ್ π/3 ಗೆ ಏನ್ ಬರುತ್ತೆ? 1/2 ಬರುತ್ತಲ್ವಾ. π/3 ಕಾಸ್ π/3 ವ್ಯಾಲ್ಯೂ ಏನು? 1/2. ಸೊ ನನಗೆ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗಬೇಕು. ನಿಮಗೆ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗಬೇಕು. ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗಬೇಕಂತಂದ್ರೆ ಈ ಸೈನ್ ಯಾವ ವ್ಯಾಲ್ಯೂ ನಿಮಗೆ 1/2 ಬರುತ್ತೆ ಅಂತ ಬರಿಬೇಕು. ಸೊ ಸೈನ್ ಇನ್ವರ್ಸ್ ಅಲ್ಲೇ ಇದೆ. ಸೈನ್ π/6 1/2 ಅಲ್ವಾ, 1/2 ಇದೆ. ಸೈನ್ π/6 is 1/2 ಪ್ಲೇಸ್ ಅಲ್ಲಿ ನಾವು ಸೈನ್ π/6 ಬರೆಯೋಣ. ಆಗ ಸೈನ್ ಇನ್ವರ್ಸ್ ಮತ್ತೆ ಸೈನ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು? π/6. π/6 ಮಾತ್ರ ನಮಗೆ ಆನ್ಸರ್ ಆಗಿ ಉಳ್ಕೊಳ್ಳುತ್ತೆ. ಓಕೆ, ಯಾ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಬರಬೇಕು. ಓಕೆ,
ಯಾ ಶಲ್ ಐ ಮೂವ್ ನೆಕ್ಸ್ಟ್ ಒನ್. ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡೋಣ. ಹಾಗೆ next one, cosecant inverse 2 tan 11 pi by 6. 2 tan 11 pi by 6. First 11 pi by 6 ಅಂದ್ರೆ ಏನು? 330 ಡಿಗ್ರಿ ಅಲ್ವಾ? ಸೊ ವಿ ನೀಡ್ ಟು ಫೈಂಡ್ ಔಟ್ tan 330 ಡಿಗ್ರಿಗೆ ಏನು ವ್ಯಾಲ್ಯೂ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. tan 330 ನ ಕ್ಯಾನ್ ಐ ರೈಟ್ tan 360 minus 30 ಅಂತ ಬರಿಬೋದಲ್ವಾ? 360 minus 30. ಸೊ tan 30 ಹಾಗೆ ಉಳ್ಕೊಳ್ಳುತ್ತಲ್ವಾ? ಸೊ ಯಾವ ಕ್ವಾಡ್ರೆಂಟ್ ಆಯ್ತಿದು? ಫೋರ್ತ್. 360 minus theta ಅಂದ್ರೆ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಯಾವುದು ಪಾಸಿಟಿವ್? ಕಾಸ್ ಮತ್ತೆ ಅದರ ರೆಸಿಪ್ರೋಕಲ್ ಆದಂತ ಸೀಕೆಂಟ್ ಮಾತ್ರ ಪಾಸಿಟಿವ್ ಆಗಿರುತ್ತೆ, ರಿಮೈನಿಂಗ್ ಎಲ್ಲ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಸೊ ಇದಕ್ಕೆ ವ್ಯಾಲ್ಯೂ ಏನು ಬರುತ್ತೆ? ಮೈನಸ್ ಆಗೇ ಇರುತ್ತೆ. tan 30ಗೆ ವ್ಯಾಲ್ಯೂ ಏನು ಬರುತ್ತೆ ಹಾಗಾದ್ರೆ? tan 30ಗೆ ವ್ಯಾಲ್ಯೂ 1/√3. ಸೊ ಡೈರೆಕ್ಟ್ ಆಗಿ ನೀವು tan 11 pi by 6ಗೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಯಾ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ಕೊಸಿಕ್ಯಾಂಟ್ ಇನ್ವರ್ಸ್ ಅನ್ನ ಹಾಗೆ ಇಟ್ಕೊಳ್ಳಿ. 2 times of tan 11 pi by 6ಗೆ ಡೈರೆಕ್ಟ್ ಆಗಿ ಐ ವಿಲ್ ರೈಟ್ -1/√3. -1/√3. ಯಾ ಕೊಸಿಕ್ಯಾಂಟ್ ಇನ್ವರ್ಸ್ ಆಫ್ -2/√3. -2/√3. ಯಾ ಈಗ ಕೊಸಿಕ್ಯಾಂಟ್ ಇನ್ವರ್ಸ್ ಆಗೇ ಇರುತ್ತೆ, ಮೈನಸ್ ಆಗೇ ಇರುತ್ತೆ. 2/√3 ಕೊಸಿಕ್ಯಾಂಟ್ಗೆ ಯಾವಾಗ ಬರುತ್ತೆ ಅಂತ ನೀವು ಟೇಬಲ್ ಅಲ್ಲಿ ನೋಡಬೇಕು. ಆಗ ಯಾವಾಗ ಬರುತ್ತೆ? ಕೊಸಿಕ್ಯಾಂಟ್ ಆಫ್ π/3 ಇದ್ರೆ ನಿಮಗೆ ಆ ವ್ಯಾಲ್ಯೂ ಬರುತ್ತೆ. ಕೊಸಿಕ್ಯಾಂಟ್ ಆಫ್ π/3. ಸೊ ಕೊಸಿಕ್ಯಾಂಟ್ ಇನ್ವರ್ಸ್ ಆಗೇ ಇರಲಿ, ಕೊಸಿಕ್ಯಾಂಟ್ ಆಗೇ ಇರಲಿ, ನೆಗೆಟಿವ್ ಸೈನ್ ಒಳಗಡೆ ತಗೊಳ್ಳಿ. -π/3 ನೆಗೆಟಿವ್ ರೂಲ್ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ, ಆಗ ಮಾತ್ರ ನೀವು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಎಲ್ಲ ಮಾಡೋದಕ್ಕಾಗದು. Cosecant inverse and cosecant get cancelled. What is the remaining thing here? -π/3 ಮಾತ್ರ ಉಳ್ಕೊಳ್ಳುತ್ತೆ ನಿಮಗೆ. ಓಕೆ, ಯಾ ನೋಟ್ ಡೌನ್ ದಿಸ್ ಒನ್. ಆಯ್ತಾ? Finish? Shall I move next one? Yeah, next question. Cos inverse of plus 2 times of sin inverse of. Okay, cos inverse of 2 times of sin inverse of. Yeah, same procedure. Cos inverse ಹಾಗೆ ಬರೀತೀರಾ. cos ಯಾವ ವ್ಯಾಲ್ಯೂಗೆ ನಿಮಗೆ 1/2 ಬರುತ್ತೆ ಅಂತ ಚೆಕ್ ಮಾಡಬೇಕು. cos ಯಾವ ವ್ಯಾಲ್ಯೂಗೆ 1/2 ಬರುತ್ತೆ? cos π/3ಗೆ 1 ವ್ಯಾಲ್ಯೂ ಬರುತ್ತಲ್ವಾ? ಸೊ 2 sin inverse ಹಾಗೆ ಇಟ್ಕೊಳ್ತೀರಾ. ಯಾವ ಸೈನ್ ವ್ಯಾಲ್ಯೂಗೆ 1/2 ಬರುತ್ತೆ ಅಂತ ಚೆಕ್ ಮಾಡಬೇಕು. ಯಾವ ಸೈನ್ ವ್ಯಾಲ್ಯೂಗೆ 1/2 ಬರುತ್ತೆ? sin π/6ಗೆ you are getting 1/2. Yeah, now you simplify this one. Cos inverse cos get cancelled, sin inverse sin get cancelled. What's the remaining thing here? π/3 plus 2 π/6. 2 1s are 2 3s. Answer ಏನು? 2 π/3. 2 π/3 is the right answer for this question. ಓಕೆ, ಶಲ್ ಐ ಮೂವ್ ನೆಕ್ಸ್ಟ್ ಒನ್. ಸೇಮ್ ಇದೇನಿಲ್ಲ, ಇದ್ರಲ್ಲಿ ನೀವು ಕರೆಕ್ಟ್ ಆಗಿ ಟೇಬಲ್ ಒಂದನ್ನ ಪ್ರಾಪರ್ ಆಗಿ ತಿಳ್ಕೊಂಡಿರ್ಬೇಕು. ಟೇಬಲ್ ಅನ್ನ ಪ್ರಾಪರ್ ಆಗಿ ತಿಳ್ಕೊಂಡಿದ್ರೆ ಯು ಆರ್ ಗೆಟಿಂಗ್ ದ ರೈಟ್ ಆನ್ಸರ್. ಓಕೆ, ಯಾ ನೆಕ್ಸ್ಟ್ ಒನ್. ಸೈನ್ ಇನ್ವರ್ಸ್ -√3/2 ಪ್ಲಸ್ ಕಾಸ್ ಇನ್ವರ್ಸ್ √3/2. ಸೈನ್ ಇನ್ವರ್ಸ್ -√3/2 ಪ್ಲಸ್ ಕಾಸ್ √3/2. ಯಾ ಸೇಮ್ ಪ್ರೊಸೀಜರ್. ಸೈನ್ ಇನ್ವರ್ಸ್ ಹಾಗೆ ಇರುತ್ತೆ. ಯಾವ ಸೈನ್ ವ್ಯಾಲ್ಯೂಗೆ √3/2 ಬರುತ್ತೆ ನಿಮಗೆ? ಮೈನಸ್ ಹೊರಗಡೆ ಇರುತ್ತೆ, π/3ಗೆ ಬರುತ್ತೆ ಅಲ್ವಾ? ಸೇಮ್ ಥಿಂಗ್ ಕಾಸ್ ಇನ್ವರ್ಸ್ ಯಾವ ವ್ಯಾಲ್ಯೂ ಬರುತ್ತೆ? cos π/6ಗೆ ನಿಮಗೆ ವ್ಯಾಲ್ಯೂ ಬರುತ್ತೆ.
ಸೊ ಮೈನಸ್ ನ ಒಳಗಡೆ ತಗೊಳ್ಳಿ. ಸೈನ್ ಇನ್ವರ್ಸ್ ಆಫ್ ಸೈನ್ ಮೈನಸ್ ಪೈ ಬೈ 3 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ pi by 6. So cos inverse get cancel, sin inverse and sin get cancel. What is the remaining thing? Minus pi by 3 plus pi by 6. Take a LCM 6. 6 na LCM ತಗೊಂಡ್ರೆ minus 2 pi plus pi ಬರುತ್ತೆ. Answer is minus pi by 6. Minus pi by 6 is the right answer for this question. Okay.